ಬಾಗಲಕೋಟೆಯಲ್ಲಿ ಒಂದು ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಅಪಘಾತದ ತೀವ್ರತೆ ಎಷ್ಟಿತ್ತು ಅನ್ನೋದರ ಬಗ್ಗೆ ಕೂಡ ಸಾವು ನೋವಿನ ಪ್ರಮಾಣ ಹೇಳ್ತಾ ಇದೆ. ಭೀಕರ ಅಪಘಾತ ಇದು. 5 ಜನ ಸಾವನ್ನಪ್ಪಿದ್ದಾರೆ. 5 ಜನ. ಕಬ್ಬು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಆಗುತ್ತೆ. ಕಾರಲ್ಲಿದ್ದಂತಹ 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಓರ್ವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸ್ಪಾಟ್ ಡೆತ್ 4, ಇನ್ನೊಬ್ಬರು ಕ್ರಿಟಿಕಲ್ ಕಂಡೀಷನ್ ಆಸ್ಪತ್ರೆಗೆ ಹೋದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಜಮಖಂಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ವಿಶ್ವನಾಥ್ ಕಂಬಾರ 17 ವರ್ಷ ವಯಸ್ಸು, ಗಣೇಶ್ 20 ವರ್ಷ. ನೋಡಿ, ಎಲ್ಲ ಪಾಪ 17ರಿಂದ 25 ವರ್ಷ ವಯಸ್ಸಿನ ಆಸುಪಾಸಿನವರೇ ಸಾವನ್ನಪ್ಪಿರುವುದು. ಯಾರು ಡ್ರೈವ್ ಮಾಡ್ತಾ ಇದ್ರು, ಯಾವ ಸ್ಥಿತಿಯಲ್ಲಿದ್ರು, ಎಷ್ಟೊತ್ತಿಗೆ ಆಕ್ಸಿಡೆಂಟ್ ಆಯಿತು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಕಾರಲ್ಲಿದ್ದಂತಹ 4 ಜನ ಸಾವನ್ನಪ್ಪಿರೋದು. ಓರ್ವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರೋದು. ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಾಗಿರೋ ಘಟನೆ. ಇನ್ನು ಅಪಘಾತಕ್ಕೀಡಾದಂತಹ ಕಾರಿನ ನಂಬರ್ ಪ್ಲೇಟ್ ನೀವು ನೋಡ್ತಾ ಇದ್ದೀರಾ, ಮತ್ತು ಕಾರಿನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಫೋಟೋ ಇದೆ. ಇನ್ನೆಲ್ಲರೂ ಕೂಡ ಪಾಪ ಚಿಗುರು ಮೀಸೆಯ ಹುಡುಗರು, 17ರಿಂದ 25 ವರ್ಷ ಆಸುಪಾಸಿನವರು. ನೋಡಿ, ಹಿಂಬದಿ ಡಿಕ್ಕಿ ಹೊಡೆದಂತಹ ಪರಿಣಾಮ ಕಾರಿನ ಮುಂಭಾಗ ಏನು ಉಳಿದಿಲ್ಲ. ಅಲ್ಲಿ ಮುಂದೆ ಇದ್ದವ್ರ ಸ್ಥಿತಿ ಏನಾಗಿರಬಹುದು ಅನ್ನೋ ಅಂದಾಜು ಸಿಗ್ತಾ ಇದೆ. ಲೋಡ್ ಆಗಿದ್ದಂತಹ ಹೆವಿ ವೆಹಿಕಲ್ಲು ಹಿಂದೆಯಿಂದ ಹೆಂಗೆ ಬಂದು ಹೊಡೆದ್ರು, ಕತ್ಲಲ್ಲಿ ಕಾಣಿಸ್ತಿಲ್ವಾ, ಅಕ್ಕಪಕ್ಕ ಲೈಟ್ಸ್ ಇರಲಿಲ್ವಾ, ಅಥವಾ ಇವ್ರು ವಿಪರೀತ ಫಾಸ್ಟಲ್ಲಿದ್ರಾ, ನಿದ್ರಾ ಮಂಪರಲ್ಲಿದ್ರಾ, ಅಥವಾ ಬೇರೆ ಏನಾದರೂ ನಶೆಯಲ್ಲಿದ್ರಾ? ಸಹಜವಾಗಿ ಎಲ್ಲ ಪ್ರಶ್ನೆಗಳು ಬರುತ್ತೆ. ಆಮೇಲೆ ಎಲ್ಲಿ ಪಾರ್ಕ್ ಆಗಿತ್ತು ಆ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.